ಹೇ ಗಾಯ್ಸ್, ನಮಸ್ಕಾರ. ನಾನು ದೀಪ್ ಸ್ನೇಗಿಲ್ ಚಾಂದ. ಸೊ ಗೈಸ್, ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ನಿಮ್ಮ ಮೊಬೈಲ್ ಫೋನಲ್ಲಿ ಈ ರೀತಿಯಾದ ಒಂದು ಕಂಪ್ಲೀಟ್ ಬಾರ್ಡರ್ ಲೈಟ್ನ ಹೇಗೆ ಸೆಟಪ್ ಮಾಡ್ಬೋದು ಅಂತ ಇವತ್ತು ಈ ವಿಡಿಯೋಲಿ ತಿಳಿಸ್ತೀನಿ. ಸೊ ನೋಡ್ಬೋದು ಗೈಸ್, ನನ್ನ ಫೋನಲ್ಲಿ ಒಂದು ಬಾರ್ಡ್ರಲ್ಲಿ ಎಷ್ಟು ಚೆನ್ನಾಗಿ ಒಂದು ಕೂಲ್ ಆಗಿರೋ ಲೈಟ್ ಸೆಟಪ್ ಮಾಡಿದ್ದೀನಿ. ಆ್ಯಂಡ್ ಇದೇ ರೀತಿ ನೀವು ಕೂಡ ಮಾಡ್ಬೋದು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ನ ಕಂಪ್ಲೀಟಾಗಿ ಸರ್ಪ್ರೈಸ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಬನ್ನಿ ಗೈಸ್, ನೋಡೋಣ ಇದ್ಯಾ ಸೆಟ್ಟಿಂಗ್ಸು ಮತ್ತು ಇದನ್ನು ನೀವು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು ಅಂತ ಈ ವಿಡಿಯೋಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ. ಓಕೆ ಗೈಸ್, ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಮಾತು ಹೇಳಬೇಕು. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಬರುತ್ತೆ, ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಇಲ್ಲಿ ಕಮೆಂಟ್ ಮಾಡಿ ನಿಮಗೆ ಗುಡ್ ಟ್ರಿಕ್ಕು, ನೈಸ್ ಟ್ರಿಕ್ ಅಂತ. ಓಕೆನಾ? ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈ ಟ್ರಿಕ್ನ ಯೂಸ್ ಮಾಡೋದಕ್ಕೆ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಅಲ್ಲಿಂದ ನೀವು ಈಸಿಲಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಗೈಸ್, ಈ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗೋಲ್ಲ, ಸೊ ಅದಕ್ಕೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಂದರೆ ಈಗ ಟೈಟಲ್, ಈಗ ನನ್ನ ವೀಡಿಯೋ ಈಗ ವಾಚ್ ಮಾಡ್ತಾ ಇದ್ದೀರಲ್ಲ, ಸೊ ಈ ಟೈಟಲ್ ಮೇಲೆ ಒಂದು ಸತಿ ಕ್ಲಿಕ್ ಮಾಡೋದು ಸಾಕು, ನಿಮ್ಗೆ ಈ ರೀತಿ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಬರುತ್ತೆ. ಸೊ ನೋಡ್ಬೋದು. ಸಿಂಪ್ಲಿ ನೀವೇನು ಮಾಡಬೇಕು ಅಂದರೆ ಈ ಟೈಟಲ್ ಮೇಲೆ ಒಂದು ಸತಿ ಕ್ಲಿಕ್ ಮಾಡೋದು ಸಾಕು, ಇಲ್ಲಿ ಡಿಸ್ಕ್ರಿಪ್ಷನ್ ಬರುತ್ತೆ. ಸೊ ಇಲ್ಲಿ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀವಿ ನೋಡಿ, ಇಲ್ಲಿ ಆ್ಯಪ್ ಲಿಂಕ್ ಅಂತ ಇದೆ. ಸೊ ಇಲ್ಲಿ ಈ ಲಿಂಕ್ನ ಒಂದು ಸತಿ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಆಟೋಮೆಟಿಕ್ಲಿ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಫೈನಾ? ಸೊ ಅಪ್ಲಿಕೇಶನ್ ಓಪನ್ ಮಾಡಾದ್ಮೇಲೆ ನಿಮಗೆ ಕಂಪ್ಲೀಟಾಗಿ ಇದನ್ನು ಇನ್ಸ್ಟಾಲ್, ಮಾಮೂಲಿ ನಿಮ್ಗೆ ಗೊತ್ತೇ ಇದೆ ಇದಕ್ಕೆ ಇನ್ಸ್ಟಾಲ್ ಹೇಗೆ ಮಾಡೋದು ಅಂತ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫೈನಾ? ಇನ್ಸ್ಟಾಲ್ ಮಾಡಾದ್ಮೇಲೆ ಗೈಸ್, ಈಗ ನೋಡ್ಬೋದು ಬಾರ್ಡರ್ ಲೈಟ್ ಅಂತ ಒಂದು ಅಪ್ಲಿಕೇಶನ್ ಈ ರೀತಿಯಾಗಿ ಒಂದು ಸಿಂಪಲಾಗಿ ಇಂಟರ್ಫೇಸ್ ಇರುತ್ತೆ. ಸೊ ಜಾಸ್ತಿ ಏನು ಕಾಂಪ್ಲಿಕೇಶನ್ ಇರಲ್ಲ ಇದರಲ್ಲಿ. ಓಕೆನಾ? ಸೊ ಗೈಸ್, ಈಗ ನೋಡ್ಬೋದು ಅಪ್ಲಿಕೇಶನ್ ಓಪನ್ ಮಾಡಾದ್ಮೇಲೆ ನಿಮಗೆ ಈಗ ಸಿಂಪಲಾಗಿ ಒಂದು ಇಲ್ಲಿ ಬಾರ್ಡರ್ ಲೈಟ್ ಆನ್ ಮತ್ತು ಆಫ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಆನ್ ಮಾಡ್ಕೊಳ್ಳಿ, ಅಂದರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಾದ್ಮೇಲೆ ಸಿಂಪಲಾಗಿ ಇದು ಈ ಥರ ಒಂದು ಬಾರ್ಡರ್ ಲೈಟ್ಸ್ ಬರುತ್ತೆ. ಸೊ ನಿಮ್ಮದು ನಾಚ್ ಕಂಪ್ಲೀಟ್, ಈಗ ನಾಚ್ ಫೋನ್ಸ್ ಇದ್ದರೆ ಸೊ ನಾಚ್ಗೂ ಇಲ್ಲಿ ಸೆಟಪ್ ಮಾಡ್ಕೋಬೋದು ನೀವು. ಓಕೆನಾ? ಸೊ ನೋಡ್ಬೋದು ಇಲ್ಲಿ ಶೋ ನಾಚ್ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಸಿಂಪ್ಲಿ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾಚ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ಲೈಕ್ ರಿಯಲ್ಮಿ ಪ್ರೈಮ್ಗೆ ಇದೆ, ಸೊ ಆ ಥರ ನಾಚ್ ಎಲ್ಲ ಇದ್ದರೆ ಸೊ ಅದಕ್ಕೂ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ನೋಡ್ಬೋದು ಗೈಸ್, ಇನ್ನೊಂದು ಸೈಕ್ಲಿಂಗ್ ಸ್ಪೀಡ್ ಅಂತ ಇದೆ. ಸೊ ಸೈಕ್ಲಿಂಗ್ ಸ್ಪೀಡ್ ನೋಡ್ಬೋದು, ಇದು ತುಂಬ ಸ್ಪೀಡ್ ಆಗಿದೆ. ಸೊ ಇದನ್ನು ನೀವು ಸ್ಲೋ ಕೂಡ ಮಾಡ್ಬೋದು. ಸಿಂಪ್ಲಿ ಇದನ್ನು ಡ್ರ್ಯಾಗ್ ಮಾಡಿಬಿಟ್ಟು ಹಿಂಗೆ ಮಾಡಿದ್ರೆ ಸ್ಲೋ ಆಗುತ್ತೆ. ಸೊ ನೋಡ್ಬೋದು. ಸೊ ಬಾರ್ಡರ್ ಸೈಜ್ ಇದೆ. ಸೊ ಬಾರ್ಡರ್ ಸೈಜ್ನ ನೀವು ಜಾಸ್ತಿ ಕಮ್ಮಿ ಕೂಡ ಮಾಡ್ಬೋದು. ಸೊ ನಾನು ಮೀಡಿಯಮ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಬಾರ್ಡರ್ ರೇಡಿಯಸ್ ಬಾಟಮ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು, ಬಾಟಮಲ್ಲಿ ನಾನೀಗ ಹಿಂಗೆ ಸ್ಕ್ರಾಲ್ ಮಾಡಿದ್ರೆ ಬಾಟಮಲ್ಲಿ ಜಾಸ್ತಿ ಮತ್ತು ಕಮ್ಮಿ ಆಗುತ್ತೆ. ಸೊ ನೋಡ್ಬೋದು ಸೈಡಲ್ಲಿ ನೋಡಿ. ಓಕೆನಾ? ಸೊ ಈ ರೀತಿಯಾಗೂ ಮಾಡ್ಬೋದು. ಆ್ಯಂಡ್ ಬಾರ್ಡರ್ ರೇಡಿಯಸ್ ಟಾಪ್ ಅಂತ ಇದೆ ನೋಡಿ. ಸೊ ಇಲ್ಲೂ ಕೂಡ ನಾನು ಜಾಸ್ತಿ ಕಮ್ಮಿ ಮಾಡಿದ್ರೆ ಇಲ್ಲಿ ಜಾಸ್ತಿ ಕಮ್ಮಿನೂ ಆಗ್ಬೋದು. ಓಕೆನಾ? ಸೊ ನಿಮ್ಮ ಮೊಬೈಲು ಯಾವ ರೀತಿ ಒಂದು ಶೇಪಲ್ಲಿದೆ ಆ ರೀತಿಯಾಗಿ ನೀವು ಈ ಬಾರ್ಡರ್ ಲೈಟ್ನ ಸೆಟ್ ಮಾಡ್ಕೋಬೋದು. ಓಕೆನಾ? ಮತ್ತು ಗೈಸ್, ಇದರಲ್ಲಿ ನಿಮಗೆ ಸೆಟ್ ವಾಲ್ಪೇಪರ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅದಕ್ಕೆ ಸೆಟ್ ವಾಲ್ಪೇಪರ್ ಅಂತ ಸೆಟ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಈಗ ಇದು ಆನ್ ಆಗುತ್ತೆ ಆ್ಯಂಡ್ ತುಂಬ ಕೂಲಾಗಿ ಕಾಣುತ್ತೆ. ಸೊ ಸಿಂಪ್ಲಿ ನಾನೀಗ ಬ್ಯಾಗ್ ಬಂದರೂ ಕೂಡ ನಿಮಗೆ ಈ ರೀತಿಯಾದ ಒಂದು ಬಾರ್ಡರ್ ಲೈಟ್ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಲೈಟ್ ಆಫಲ್ಲಿದ್ದಾಗ ಅಥವಾ ರೂಮಲ್ಲಿದ್ದಾಗ, ನೀವು ಮನೇಲಿದ್ದಾಗ ಆ ಟೈಮಲ್ಲಿ ಈ ಲೈಟ್ಸ್ ತುಂಬ ಕೂಲಾಗಿ ಕಾಣುತ್ತೆ. ಓಕೆನಾ? ಅಷ್ಟೇ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.